ವೀಕ್ಷಕರೇ ನಮಸ್ಕಾರ. ನ್ಯೂಸ್ 18 ಕನ್ನಡಕ್ಕೆ ಸ್ವಾಗತ. ನ್ಯೂಸ್ 18 ಕನ್ನಡ ಈಗ ಏರೋ ಶೋ ನಲ್ಲಿದೆ. ನೀವೀಗ ನೋಡ್ತಾ ಇರಬಹುದು ಫೈಟರ್ ಜೆಟ್ 4.5 ಜನರೇಷನ್ ಸಾಫ್ ಫೈಟರ್ ಜೆಟ್ ನಲ್ಲಿ ಕುಳಿತುಕೊಂಡಿದೀವಿ. ಈ ಫೈಟರ್ ಜೆಟ್ ಬಗ್ಗೆ ನಿಮಗೆ ಎಕ್ಸ್ಪ್ಲೇನ್ ಮಾಡುವಂತದ್ದಿದೆ. ಕಾಕ್ಪಿಟ್ ಹೇಗಿರುತ್ತೆ, ಹೇಗೆ ಈ ಒಂದು ದೃಶ್ಯವನ್ನ ಇಲ್ಲಿ ನಿರ್ವಹಣೆ ಮಾಡ್ತಾರೆ, ಪೈಲಟ್ ಯಾವ ರೀತಿಯಾದಂತಹ ಕೆಲಸವನ್ನ ಮಾಡ್ತಾರೆ ಅನ್ನೋದನ್ನ ನೀವಿಲ್ಲಿ ಗಮನಿಸಬಹುದಾಗಿದೆ. ಸೊ ವೀಕ್ಷಕರೇ ನೋಡ್ತಾ ಇದೀವಿ, ನಾವೀಗ ಕಾಕ್ಪಿಟ್ ಅಲ್ಲಿ ಕುಳಿತುಕೊಂಡಿದೀವಿ. ಈ ರೀತಿಯಾಗಿ ಒಂದು ಗ್ಲಾಸ್ ಕವರೇಜ್ ಇರುತ್ತೆ. ಇಲ್ಲಿ ದೃಶ್ಯ ಸಾಮಾನ್ಯವಾಗಿ ಎಲ್ಲರೂ ಅನ್ಕೊಳ್ತಾರೆ ಮುಂದೆ ಕಾಣ್ತಾ ಇರುತ್ತೆ ಪೈಲಟ್ ಗೆ ಅಂತ, ಆದ್ರೆ ಈ ರೀತಿಯಾಗಿ ಎಲೆಕ್ಟ್ರಾನಿಕ್ ಸಿಸ್ಟಮ್ಸ್ ಗಳು ಇರ್ತವೆ. ನೀವು ನೋಡಬಹುದು ಈ ಒಂದು ಜಾಕ್ ಇದೆಯಲ್ಲ, ಇದು ಕಂಟ್ರೋಲ್ ಮಾಡುತ್ತೆ. ಇದೇ ರೀತಿಯಾಗಿ ಇಲ್ಲಿ ಮ್ಯಾಪ್ ಗಳಿರ್ತವೆ. ಆ ಮ್ಯಾಪ್ ಗಳನ್ನ ಆಧರಿಸಿ ಫೈಟರ್ ಜೆಟ್ ಅನ್ನ ಫ್ಲೈ ಮಾಡಬೇಕಾಗುತ್ತೆ. ಮ್ಯಾಕ್ 1.5 ಮ್ಯಾಕ್ 1.9 ಅಂದ್ರೆ ಶಬ್ದದ ವೇಗದಕ್ಕಿಂತ ವೇಗವಾಗಿ ಕೂಡ ಚಲಿಸುವಂತ ಸಂದರ್ಭದಲ್ಲಿ ಸಾಮಾನ್ಯವಾಗಿ ಅವ್ರಿಗೆ ಕಾಣುವಂತದ್ದು ಇದಿಷ್ಟೇ. ಈ ಎಲೆಕ್ಟ್ರಾನಿಕ್ ಸಿಸ್ಟಮ್ಸ್ ಗಳನ್ನ ಬಳಸಿಕೊಂಡೇ ಇಲ್ಲಿ ನಾವು ನೋಡ್ತಾ ಇದೀವಿ. ಅಪ್ ಹೋಗೋದಾದ್ರೆ ಹೇಗೆ, ಇಲ್ಲಿ ಡೌನ್ ಹೋಗೋದಾದ್ರೆ ಹೇಗೆ, ಇಲ್ಲಿ ಇರ್ತಕ್ಕಂಥದ್ದು ನಾವು ನೋಡ್ತಾ ಇದೀವಿ. ಇದು ಕೂಡ ಇಲ್ಲಿ ಮೂವ್ಮೆಂಟ್ ಗೆ ಹೆಲ್ಪ್ ಮಾಡುತ್ತೆ, ಜೊತೆಗೆ ಸ್ಪೀಡ್ ಅನ್ನ ಕವರ್ ಮಾಡೋದಕ್ಕೆ, ಜೊತೆಗೆ ಮೂವ್ಮೆಂಟ್ ಗೂ ಕೂಡ ಹೆಲ್ಮೆಟ್ ಗಳು ಇರ್ತವೆ. ಆ ಹೆಲ್ಮೆಟ್ ಅನ್ನ ಹಾಕೊಂಡು ಮೂವ್ಮೆಂಟ್ ಹೇಗ್ ಮಾಡ್ತಾರೆ ಪೈಲಟ್, ಆ ರೀತಿಯಾಗಿ ಮೂವ್ಮೆಂಟ್ ಆಗುವಂತ ಒಂದು ದೃಶ್ಯವನ್ನ ನಾವಿಲ್ಲಿ ನೋಡಬಹುದು. ಜೊತೆಗೆ ಇಲ್ಲೂ ಕೂಡ ಸಾಕಷ್ಟು ಎಲೆಕ್ಟ್ರಾನಿಕ್ ಉಪಕರಣಗಳಿದಾವೆ. ಈಗ ನಿಮಗೆ ಶಿವಪ್ಪ ತೋರಿಸ್ತಾರೆ ಹೇಗೆ ಇಲ್ಲಿರ್ತಕ್ಕಂಥ ಬಟನ್ಸ್ ಗಳು ನೋಡಿ, ಎಷ್ಟು ಬಟನ್ಸ್ ಗಳು ಒಬ್ಬ ಪೈಲಟ್ ಇಲ್ಲಿ ಕುಳಿತುಕೊಂಡು ಆ ಯುದ್ಧದ ಒಂದು ಸನ್ನಿವೇಶದಲ್ಲಿ ಸಂಪೂರ್ಣವಾಗಿ ನಿರ್ವಹಣೆಯನ್ನ ಮಾಡಬೇಕಾಗತ್ತೆ. ಸಾಮಾನ್ಯವಾಗಿರ್ತಕ್ಕಂಥ ಕೆಲಸ ಅಲ್ಲ ಇದು. ಹೀಗಾಗಿ ಫೈಟರ್ ಜೆಟ್ ಗಳು ಕೇವಲ ಲಕ್ಷದಲ್ಲಿ ಒಬ್ರು, ಕೋಟಿಯಲ್ಲಿ ಒಂದು 10 ಜನ 20 ಜನ ಆಗೋದಕ್ಕೆ ಸಾಧ್ಯ ಯಾಕಾಗತ್ತಂದ್ರೆ ಇದೇ ಕಾರಣ. ಅಷ್ಟು ಮಹತ್ವವಾಗಿರ್ತಕ್ಕಂಥ ಫೈಟರ್ ಜೆಟ್ ನಲ್ಲಿ ನಾನು ಕುಳಿತುಕೊಂಡಿರುವಂತದ್ದು ಇದು ಸಾಬ್ ಕಂಪನಿ, ಅಂದ್ರೆ ಸ್ವಿಸ್ ಮೇಡ್ ಗ್ರಿಪ್ಲಿನ್ ಅಂತಕ್ಕಂಥ ಒಂದು ಸಂಸ್ಥೆ ಇದೆ. ಆ ಸಂಸ್ಥೆಯ ಒಂದು ಫೈಟರ್ ಜೆಟ್ ಇದು. ಈ ಫೈಟರ್ ಜೆಟ್ ನ ನಿಮಗೆ ತೋರಿಸುವಂತ ಪ್ರಯತ್ನವನ್ನ ಮಾಡ್ತಾ ಇದೀವಿ. ಹೇಗೆ ಇದು ಮೂವ್ಮೆಂಟ್ ಆಗುತ್ತೆ, ಇಲ್ಲಿ ನಿಲ್ಲುವ ಕೂಡ ಗಮನಿಸಬಹುದು. ಇಲ್ಲಿ ಇರ್ತಕ್ಕಂಥ ಇದರ ಒಂದು ಎಷ್ಟು ದೊಡ್ಡದಾಗಿರುತ್ತೆ, ಹೇಗೆ ಇಲ್ಲಿ ಕವರೇಜ್ ಇರುತ್ತೆ, ಕೆಳಗಡೆ ಮಿಸೈಲ್ಸ್ ಗಳನ್ನ ಅಳವಡಿಕೆ ಮಾಡಬಹುದು, ಫ್ಯೂಯಲ್ ಟ್ಯಾಂಕ್ ಗಳನ್ನ ಕೂಡ ಅಳವಡಿಕೆಯನ್ನ ಮಾಡಬಹುದು. ಅದೇ ರೀತಿಯಾಗಿ ನೀವು ನೋಡ್ತಾ ಇದ್ರೆ ಇಲ್ಲಿ ಮುಂದೆ ನೀವು ಹಾಗೆ ಹೋಗ್ತಾ ಇದ್ದಾಗೆ ಈ ಫೈಟರ್ ಜೆಟ್ ಬಗ್ಗೆ ನಾವು ತೋರಿಸುವಂತ ಪ್ರಯತ್ನವನ್ನ ಮಾಡ್ತಾ ಇದೀವಿ. ಈ ನೋಸ್ ಇದೆ, ಈ ನೋಸ್ ಇದೆಯಲ್ಲ, ಇದು ಸಾಮಾನ್ಯವಾಗಿ ನಿನ್ನೆ ನೋಡ್ತಾ ಇದೀವಿ. ಇದರ ಸ್ಪೀಡ್ ಅನ್ನ ಮೆಜರ್ ಮಾಡೋದಕ್ಕೆ, ಜೊತೆಗೆ ಅದು ಎಷ್ಟು ವೇಗವಾಗಿ ಹೋಗುತ್ತೆ, ಯಾವ ದಿಕ್ಕಿನಿಂದ ಹೋಗುತ್ತೆ ಅನ್ನೋದನ್ನ ಕೂಡ ಸೂಚನೆಯನ್ನ ಕೊಡುವಂತದ್ದು. ಇನ್ನ ಇಲ್ಲಿರ್ತಕ್ಕಂಥದ್ದು ಎಲ್ಲವೂ ಇದರಲ್ಲಿ ಅಳವಡಿಸಬಹುದಾಗಿರ್ತಕ್ಕಂತಹ ಮಿಸೈಲ್ಗಳು. ಇಲ್ಲಿ ಹ್ಯಾಮರ್ ಮಿಸೈಲ್ ಗಳಿದಾವೆ, ಸ್ಪಿಯರ್ ಮಿಸೈಲ್ಸ್ ಗಳಿದಾವೆ. ಅದೇ ರೀತಿಯಾಗಿ ನಾವು ನೋಡ್ತಾ ಇದೀವಿ ಇಲ್ಲಿ ಅತಿ ಬೃಹತ್ ಆಗಿರ್ತಕ್ಕಂತಹ ಮಿಸೈಲ್ಸ್ ಗಳು. ಈ ಮಿಸೈಲ್ ಗಳು ಪಿನ್ ಪಾಯಿಂಟ್ ಆಗಿ ಅಕ್ಯುರಸಿ ಮೂಲಕ ಅಟ್ಯಾಕ್ ಮಾಡ್ತವೆ. ಅಟ್ಯಾಕ್ ಆದ್ಮೇಲೆ ಅಲ್ಲಿಗೆ ಹೋಗಿ ಆ ಶತ್ರುಗಳನ್ನ ಹೊಡೆದೊಳಿಸುವಂತ ಸಾಮರ್ಥ್ಯಗಳು ಈ ಒಂದು ಫೈಟರ್ ಜೆಟ್ ಗಳು ಕೂಡ ಇರುವಂತದ್ದು ನೋಡ್ತಾ ಇದೀವಿ. ಇಲ್ಲಿ ಬಹುತೇಕವಾಗಿ 2 ಟನ್ 3 ಟನ್ ಅಷ್ಟು ವೇಟ್ ಅನ್ನ ಹೊಂದಿರತಕ್ಕಂತ ಮಿಸೈಲ್ಸ್ ಗಳಿದು. ಇಲ್ಲಿ ನೋಡ್ತಾ ಇದೀವಿ, ಇವೆಲ್ಲವೂ ಕೂಡ ಬೃಹತ್ ಆಗಿರ್ತಕ್ಕಂತ ಮಿಸೈಲ್ಗಳು. ಇನ್ನ ನೀವು ಇಲ್ಲಿ ಗಮನಿಸಬಹುದು ಮೇಲೆ ಈ ದೃಶ್ಯವನ್ನ ನೀವು ನೋಡ್ತಾ ಇದ್ರೆ ಇಲ್ಲಿ ಇದು ಏರ್ ಫ್ಯೂಯಲ್ ಅನ್ನ, ಅಂದ್ರೆ ಈಗ ಏನಾದ್ರೂ ಇದರಲ್ಲಿ ಸಾಮಾನ್ಯವಾಗಿ 40% ಅಷ್ಟು ಫ್ಯೂಯಲ್ ಅನ್ನ ಹಾಕಬಹುದು. ಈ ಒಂದು ವೇಟ್ ಎಷ್ಟು ಇದು ಕ್ಯಾರಿ ಮಾಡುತ್ತೆ ಅಷ್ಟು. ಆದ್ರೆ ಹಾಗೆ ಮಾಡಿದಾಗ ಮಿಸೈಲ್ಸ್ ಗಳನ್ನ ಕ್ಯಾರಿ ಮಾಡೋದಕ್ಕೆ ಸಾಧ್ಯ ಆಗೋದಿಲ್ಲ. ಹೀಗಾಗಿ ಏನ್ ಮಾಡ್ತಾರೆ, ಫ್ಯೂಯಲ್ ಟ್ಯಾಂಕ್ ಅನ್ನ ಕಡಿಮೆ ಮಾಡಿ, ಫ್ಯೂಯಲ್ ಅನ್ನ ಕಡಿಮೆ ಮಾಡಿ ಈ ಮಿಸೈಲ್ಸ್ ಗಳನ್ನ ಅಳವಡಿಸ್ತಾರೆ. ಜೊತೆಗೆ ಈ ಮೇಲೆ ಮಿಡ್ ಏರ್ ಫ್ಯೂಯಲಿಂಗ್ ಅಂತ ಕೂಡ ಅದನ್ನ ಮಾಡುವಂತದ್ದು. ಈ ಒಂದು ಪ್ರಮುಖವಾಗಿರ್ತಕ್ಕಂತ ಫೈಟರ್ ಜೆಟ್ ಏನಿದೆ, ಇದನ್ನ ಇವತ್ತು ಸಾಕಷ್ಟು ದೇಶಗಳು ಬಳಕೆ ಮಾಡ್ತವೆ, ಯುದ್ಧದಲ್ಲೂ ಕೂಡ ಬಳಕೆ ಆಗಿದ್ದಾವೆ. ಆದ್ರೆ ಭಾರತದಲ್ಲಿ ಸದ್ಯ ರಫೇಲ್ ಅನ್ನ ನೋಡ್ತಾ ಇದ್ದಾರೆ. ಅದೇ ರೀತಿಯಾಗಿ 57 ಬಂದಿದೆ ರಷ್ಯಾದಿಂದ, ಒಂದು F-35 ಅಮೆರಿಕದಿಂದ ಬಂದಿರುವಂತದ್ದಿದೆ. ಹೀಗಾಗಿ ಸಾಕಷ್ಟು ಏರ್ಕ್ರಾಫ್ಟ್ಸ್ ಗಳಿದಾವೆ. ನಮ್ಮದೇ ಆಗಿರ್ತಕ್ಕಂಥ ತೇಜಸ್ ಅನ್ನ ಕೂಡ ನಿನ್ನೆ ನಾವು ನಿಮಗೆ ತೋರಿಸ್ತಾ ಇದ್ವಿ. ಇವೆಲ್ಲವನ್ನ ಗಮನಿಸ್ತಾ ಇದ್ದಾಗ ಸಹಜವಾಗಿ ಹೇಗೆ ಒಂದು ಯುದ್ಧ ಅಂತಕ್ಕಂಥದ್ದು ಒಂದು ದೊಡ್ಡ ಉದ್ಯಮವಾಗಿದೆ, ಎಷ್ಟು ದೊಡ್ಡ ಮಟ್ಟದಲ್ಲಿ ಅದರಲ್ಲಿ ಇನ್ವೆಸ್ಟ್ಮೆಂಟ್ಸ್ ಗಳಾಗ್ತವೆ, ಸೈನ್ಸ್ ಅಂಡ್ ಟೆಕ್ನಾಲಜಿ ಹೇಗೆ ಅದರ ಭಾಗ ಆಗುತ್ತೆ ಅನ್ನೋದನ್ನ ತೋರಿಸುವಂತ ಪ್ರಯತ್ನವನ್ನ ನಿಮಗೆ ಮಾಡ್ತಾ ಇದೀವಿ. ಈ ಒಂದು ಏರೋ ಶೋದಿಂದ ನಿಮಗೆ ಈ ದೃಶ್ಯವನ್ನು ತೋರಿಸೋದಕ್ಕೆ ಸಾಧ್ಯ ಆಗ್ತಾ ಇರೋದು ನಮ್ಮ ಕ್ಯಾಮರಾಮನ್ ಶಿವಪ್ಪ ಅವರಿಂದ. ನಾನು ರಾಘವೇಂದ್ರ ಗುಡಿ, ನೋಡ್ತೀರಿ ನ್ಯೂಸ್ 18 ಕನ್ನಡ.